ಗಣ್ಯರಿಗೂ ಮತ್ತು ನನ್ನ ನೆಚ್ಚಿನ ನಾಯಕರಾದ ನ್ಯಾಯಮೂರ್ತಿಗಳಾದ ಹೆಗಡೆ ಅವರಿಗೆ ನನ್ನ ಚರಣ ಅವರ ಸ್ಪರ್ಶಿಸಿ ನಾನು ಅವರಿಗೆ ವಂದನೆ ಮಾಡುತ್ತಿದ್ದೇನೆ. ಅವರ ಪ್ರಾಮಾಣಿಕರನ್ನು ನಾನು ಎಲ್ಲೂ ಕಂಡಿಲ್ಲ. ಅವರ ಮಾರ್ಗದರ್ಶನ ನಡೆಯುವ ನಾನು ಪ್ರಯತ್ನವನ್ನು ಮಾಡ್ತಿದ್ದೇನೆ. ಅವರ ಈ ನ್ಯೂಸ್ ಪೇಪರ್ ಅಲ್ಲಿ ಬಂದ ನಂತರ ನಾನು ಹಲವಾರು ನನ್ನ ಕಾರ್ಯ ಎಂತ ಹೇಳ್ತಾರೆ ನನ್ನ ಕೆಲಸದ ಸ್ಥಳಗಳಲ್ಲಿ ನಾನು ಅದನ್ನು ಅಳವಡಿಸುತ್ತಿದ್ದೇನೆ. ನಾನು ಸಾಧಾರಣ ನನ್ನ ರಿಟೈರ್ಡ್ ಆಗುವ ಸಮಯದಲ್ಲಿ ನಾನು ದೊಡ್ಡ ಕಂಪನಿಯಲ್ಲಿ ಹೆಲ್ತ್ ಸೇಫ್ಟಿ ಎನ್ವೈರನ್ಮೆಂಟ್ ಮ್ಯಾನೇಜರ್ ಆಗಿದ್ದೆ. ಅದು ಹೇಳಲೇಬೇಕಾಗ್ತದೆ, ಅವರು ಕೇಳಬೇಕು. ಯಾಕಂದ್ರೆ ಅಲ್ಲಿ 3 ಪ್ರಾಜೆಕ್ಟ್ ಇತ್ತು ಆ ಕಂಪನಿಯಲ್ಲಿ. ನಾನು ಬಂದ ನಂತರ 16 ಪ್ರಾಜೆಕ್ಟ್ ಆಯ್ತು, ಗವರ್ಮೆಂಟ್ ಇತ್ತು ಪ್ರಾಜೆಕ್ಟ್ ಎಲ್ಲ. ಅದರಲ್ಲಿ ನಾನು ಇಂಟರ್ವ್ಯೂ ಮಾಡ್ತಾ ಇರುವಾಗ ಪ್ರಾಮಾಣಿಕತೆಯನ್ನು ಪರಿಚಯ ಮಾಡ್ಕೊಳ್ತಿದ್ದೆ ನನ್ನಿಂದ. ಯಾರು ಬರ್ತಾರೆ ಇಂಜಿನಿಯರ್ಸ್ ಎಲ್ಲ, ಅವರಿಗೆ ನಾನು ಅಪಾಯಿಂಟ್ಮೆಂಟ್ ಕೊಡುವಾಗ ಅವ್ರಿಗೆ 70% ಮಾತ್ರ ಅವ್ರದ್ದು ಕೆಲಸದ ಕೌಶಲ್ಯದಲ್ಲಿ ಮಾತ್ರ, ಮತ್ತು 30% ಉಳಿದದ್ದು ಅವರ ಪ್ರಾಮಾಣಿಕತೆಯನ್ನು ಟೆಸ್ಟ್ ಮಾಡಿ ಅವರದ್ದು ಹಿಸ್ಟ್ರಿಯನ್ನು ಚೆಕ್ ಮಾಡಿ ಕೊಡ್ತಿದ್ದೆ. ಅದರಿಂದಾಗಿ ನನ್ನ ಕಂಪನಿಯಲ್ಲಿ ನನಗೆ 3 ತಿಂಗಳಿಗೊಮ್ಮೆ ಸ್ಯಾಲರಿ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಅವರಿಗೆ ಕೂಡ ಸ್ಯಾಲರಿ ಹೆಚ್ಚಾಗಿ ಮಾಡ್ತಿದ್ದೆ ನಾನು. ಅದರಿಂದ ನನ್ನ ಜೀವನದಲ್ಲಿ ನಾನು ಕೂಡ ಪ್ರಾಮಾಣಿಕತೆಯನ್ನು BM ಹೆಗಡೆ ಅವರಿಂದ ನಾನು ಇದನ್ನು ಕಲಿತಿದ್ದೇನೆ. ಯಾಕಂದ್ರೆ ಅವರು ಅಂತ ಪ್ರಯತ್ನ ಮಾಡ್ತಿದ್ದಾರೆ, ಅವರು ಹೆದರುತ್ತಿಲ್ಲ ಯಾವ ಕೆಲಸ ಮಾಡುವಾಗ ಕೂಡ. ನಾನು ಕೂಡ ಅವರ ಊರಲ್ಲಿ ಹುಟ್ಟಿದವನು, ಕೃಷ್ಣನಗರಲ್ಲಿ ಹುಟ್ಟಿದವನು. ನಾನು ಹಿಂದೂ ಧರ್ಮದ ಮೇಲೆ ನಮ್ಗೆ ತುಂಬಾ ಅಭಿಮಾನ ಇದೆ. ಕೃಷ್ಣ ಮಠದಲ್ಲಿ ಊಟ ಮಾಡಿಕೊಂಡು ಮಣಿಪಾಲದಲ್ಲಿ ಕಲಿತುಕೊಂಡು ನಾನು ಬೆಳೆದವನು. ಮಣಿಪಾಲ MIT ಕಲಿತವನು ನಾನು, ಅಲ್ಲಿ ಬೆಳೆದವನು. ಅದರಿಂದ ನನಗೆ ಹಿಂದೂ ಧರ್ಮ ಅಂದ್ರೆ ಅರ್ಧ ಧರ್ಮ ನಂದು ಅದೇ, ಮತ್ತು ಇಸ್ಲಾಂ ಧರ್ಮ. ನಾನು ಅದಕ್ಕೆ ಎಲ್ಲರಿಗೂ ಹೇಳ್ತಿದ್ದೇನೆ, ಈ ಕೆಟ್ಟವರು ಎಲ್ಲ ಧರ್ಮದಲ್ಲಿದ್ದಾರೆ, ಎಲ್ಲ ಪ್ರತಿಯೊಂದು ಧರ್ಮ. ನಾನು 16 ಎಲ್ಲ ದೇಶಗಳನ್ನು ಸುತ್ತಿದ್ದೇನೆ, ಎಲ್ಲ ಧರ್ಮದವರಿದ್ದಾರೆ, ಒಳ್ಳೆಯವರಿದ್ದಾರೆ. ಆದ್ರಿಂದ ನಾವು ಪ್ರಯತ್ನ ಮಾಡಬೇಕು, ನಾವು ಒಳ್ಳೆಯವರಾಗಿ ಮತ್ತೊಬ್ಬರಿಗೆ ತೋರಿಸಿ ಅವರು ನಮ್ಮನ್ನು ನೋಡಿ ಒಳ್ಳೆಯವರಾಗಬೇಕು. ಈಗ BM ಹೆಗಡೆ ಅವರನ್ನು ನೋಡಿ ಎಷ್ಟು ಜನ ಒಳ್ಳೆಯವರಾಗಲಿಕ್ಕಿಲ್ಲ ಇಲ್ಲ. ಈಗ ವಿಶೇಷವಾಗಿ ನಾನು ಇವತ್ತಿದೊಂದು ಕಾರ್ಯಕ್ರಮ ಬರ್ತೇನೆ. ನಾನೊಂದು 3:30 ಗಂಟೆಗೆ ಇಲ್ಲಿ ಬಂದಿದ್ದೇನೆ. 2 ನಿಮಿಷ ಆಯ್ತಾ? 1 ನಿಮಿಷ ಇದೆ ನೋಡಿ. ಈ 1 ನಿಮಿಷ ಇದನ್ನು ಮುಗಿಸ್ತೇನೆ ನಾನು. ಈ ಮಕ್ಕಳ ಡ್ಯಾನ್ಸ್ ಮಾಡ್ತಾರೆ, ಇವರಿಗೆ ಟೀಚರ್ಸ್ ಇದ್ದಾರೆ, ಕೊರಿಯೋಗ್ರಾಫರ್ಸ್ ಇದ್ದಾರೆ, ಅವರಿಗೆ ಕಲಿಸ್ತಾರೆ, ಎಷ್ಟು ಪ್ರಯತ್ನ ಮಾಡ್ತಾರೆ. ಅದನ್ನು ನಾನು ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೆ. ಬೇರೆ ಲೋಕಕ್ಕೆ ಹೊರಟೋದೆ ನಾನು. ಆ ಮಕ್ಕಳ ಒಂದು ನೃತ್ಯವನ್ನು ನೋಡುತ್ತಾ ಅದನ್ನು ಅನುಭವಿಸಿದೆ ನಾನು. ಅದು ನನ್ನ ಮೊಮ್ಮಕ್ಕಳಿದ್ದಾರೆ ನನಗೆ. ಈಗ ನನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಅವರಿಗೆ ತೋರಿಸಿದ್ರೆ ನಾನು ದುಬೈಗೆ ಇಲ್ಲಿಂದ ತೋರಿಸ್ತೇನೆ. ಅವರಿಗೆ ತುಂಬಾ ವಿಚಿತ್ರದಿಂದ ನೋಡ್ತಾ ಇದ್ದಾರೆ ಅವರು ದೇವಸ್ಥಾನ. ಅದು ನೋಡಿ, ಅದೊಂದು ಮತ್ತೊಂದು ವಿಷಯ ಏನಂದ್ರೆ, ಈ ಡ್ಯಾನ್ಸ್ ಅಲ್ಲಿ ಧರ್ಮ ಇದೆ, ಪ್ರಾರ್ಥನೆ ಇದೆ. ನಾನು ಈಗ ಒಂದು ಮಗು ಡ್ಯಾನ್ಸ್ ಮಾಡಿ ಹೋಯ್ತಲ್ಲ, ಅದರಲ್ಲಿ ಭಜನೆ ಇದೆ, ಪ್ರಾರ್ಥನೆ ಇದೆ, ದೇವರ ಸ್ತುತಿ ಇದೆ. ನೋಡಿ ಎಷ್ಟು ಒಳ್ಳೆ ದೇಶ ನಮ್ದು. ಪ್ರತಿಯೊಂದನ್ನು ಕೂಡ ನಾನು ದೇವರನ್ನು ಕಾಣ್ತೇವೆ. ನಮ್ಮ ಧರ್ಮದಲ್ಲಿ ನಾವು ದೇವರನ್ನು ಕಾಣ್ತೇವೆ. ಇಲ್ಲಿ ನಮ್ಮ ಮುಸ್ಲಿಂ ರಾಜರು ಬಂದರು, ಎಲ್ಲ ಎಲ್ಲಿಗೂ ಕೊಂಡೋಗ್ಲಿಲ್ಲ, ಇಲ್ಲೇ ಹಾಕೋದ್ರು, ಅವ್ರು ಇಲ್ಲೇ ಮಣ್ಣಾಗಿ ಹೋಗಿದ್ದಾರೆ. ಅದರಿಂದ ಅಂತವರನ್ನು ನಾವು ಕುಡ್ಕೊಂಡು ಹೋಗೋದ್ರಿಂದ ಈಗ ನಾವು ಪ್ರೆಸೆಂಟ್ ಅಲ್ಲಿ ಬಾಳ್ಬೇಕು. ನಾವು ಅಂತವರಿಗೆಲ್ಲ ನೆನೆಸಿ ಎಲ್ಲ ಬಾಳುವ ಅಗತ್ಯ ಇಲ್ಲ. ಈಗ ನಾವು ಹೇಗೆ ಇದ್ದೇವೆ ಅದನ್ನು ನಾವು ಅನ್ಬೇಕು ಹೊರತು ಮತ್ತೆ ಬೇರೆ ವಿಷಯಕ್ಕೆ ಹೋಗ್ಬಾರ್ದು. ನಾವೆಲ್ಲರೂ ಅಣ್ಣ ತಮ್ಮಂದಿರು, ಹಿಂದೂ ಆಗಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ನಾವು ಎಲ್ಲರೂ ಅಣ್ಣ ತಮ್ಮಂದರಾಗಿ ಬಾಳ್ಬೇಕು. ಹಾಗೆ ಕೆಟ್ಟವನು ಪ್ರತಿಯೊಂದು ನಿಮ್ಗೆ ಧರ್ಮದಲ್ಲಿ ಸಿಗ್ತಾರೆ. ಅದರಿಂದ ನಾವು ಕೆಟ್ಟವರಾದ್ರೆ ಅವರನ್ನು ದೂರ ಸರಿಬೇಕು, ಒಳ್ಳೆಯವರಾದ್ರೆ ಅವರ ಹತ್ರ ಕೈ ಜೋಡಿಸ್ಬೇಕು. ಇದೇವಾಗಿ ನಾವು ಈಗ ಸರ್ಕಾರಕ್ಕೆ ದೂರಿ ಏನು ಪ್ರಯೋಜನ ಇಲ್ಲ. ಯಾವ ಕಳಿಸಬೇಕು ಇಲ್ಲ, ಯಾವ ಸರ್ಕಾರ ಬಂದು ಕೂಡ ನಮ್ಮಿಂದ ಏನಾಗ್ತದೆ ಅದನ್ನು ನಾವು ಮಾಡಿ ತೋರಿಸ್ಬೇಕು. ಈಗ ನೋಡಿ, ನಾನು ಬಾಲ್ಯದಲ್ಲಿ ಕಡು ಬಡವರಾಗಿ ಹುಟ್ಟಿದವ್ ನಾನು. ನನ್ನ ತಂದೆ ಆರ್ಮಿಯಲ್ಲಿ, ಆಗ ಮಡ್ರಾಸ್ ಆರ್ಮಿ ಸ್ವಾತಂತ್ರ್ಯ ಸಿಕ್ಕಿತ್ತು. ಆಗ ನನ್ನ ದೊಡ್ಡ ತಂದೆ ಮತ್ತು ನನ್ನ ತಂದೆ ಆರ್ಮಿಗೆ ಹೋಗಿದ್ದು, ಮಡ್ರಾಸ್ ಆರ್ಮಿ ಅಂತ. ನನ್ನ ಫ್ಯೂಲ್ ಟ್ಯಾಂಕ್ ಡ್ರೈವರ್, ನನ್ನ ಅಜ್ಜ ಮೇಸಲ್ ಕೋರ್ಟ್ ನಲ್ಲಿ ಪೇದೆ ಆಗಿದ್ರು ಆ ಟೈಮಲ್ಲಿ, ಸ್ವತಂತ್ರ ಭಾರತ ಆಗುವ ಸ್ಥಳದಲ್ಲಿ. ಆದ್ರೂ ನಾವು ಕಡ ಬಿಡುವರು. ಯಾಕೆ ಸರ್ ನಾವು ಕಡು ಯಾಕೆ ಆ ಸಮಯದಲ್ಲಿ? ಆದ್ರೆ ನಮ್ಮ ತಂದೆ ತಾತ, ನನ್ನ ಅಜ್ಜ ಮತ್ತು ನಮ್ಮ ತಂದೆ ಅಂತ ಪ್ರಾಮಾಣಿಕರು ಅವರು. ನಾನು ಹುಟ್ಟಿರುವಾಗ ಅವರು ರಸ್ತೆ ಇರಲಿಲ್ಲ ನಮ್ಮ ಮನೆಗೆ, ಆ ಡ್ರೆಸ್ ಅಲ್ಲಿ ಬಂದಿದ್ರಂತ ನನ್ನ ಅಕ್ಕನವರು ಹೇಳ್ತಾರೆ. ನಾನು ಲಾಸ್ಟ್ ಆಗಿ ಹುಟ್ಟಿದ್ದೆ ನಾನು. ಆಗ ಮಕ್ಕಳಿಗೆ ಹುಟ್ಟಿದ್ದು 8 ಮಕ್ಕಳು, ನಾವು ಸಣ್ಣ ಲಾಸ್ಟಿಗೆ ಆಯ್ತಲ್ಲ. ಅದರಿಂದ ಎಲ್ಲರಿಂದ ನಾನು ಈಗ ಸ್ವಲ್ಪ ಪ್ರಯತ್ನ ಪಟ್ಟು ದುಡ್ದೆಲ್ಲ ನಾನು ನನ್ನ ಸ್ವಂತ ಪ್ರಯತ್ನದಲ್ಲಿ ನಾನು ಸೆಲ್ಫ್ ಮೇಡ್ ಪರ್ಸನ್ ಹೇಳ್ತಾರಲ್ಲ, ಹಾಗೆ ಆಗಿದ್ದೇನೆ. ಅದೇ ರೀತಿ ನಾವೆಲ್ಲರೂ BM ಹೆಗಡೆ ಅವರು ಹೇಳಿದಾಗೆ ಕೇಳಿಕೊಂಡು ನೀವು ಕೂಡ ನಿಮ್ಮ ಜೀವಮಾನದಲ್ಲಿ ಅಳವಡಿಸ್ಕೊಳ್ಳಿ, ಇನ್ನೊಂದು ಬರ್ಬೋದು. ಜೈ ಹಿಂದ್, ಜೈ ಕರ್ನಾಟಕ.